ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿ ಎಷ್ಟು ಅದ್ಭುತವಾದ ಕಟ್ಟಡವಿದೆ. ಅದನ್ನು ನೋಡೋದಕ್ಕೆ ಪ್ರಪಂಚದಿಂದ ತುಂಬ ಜನ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಅಂತಹ ಅದ್ಭುತಗಳ ಭವಿಷ್ಯದಲ್ಲಿ ಇರೋದಿಲ್ಲ ಅಂದರೆ ಹೇಗನ್ಸುತ್ತೆ? ಇಂದಿನ ಈ ವಿಡಿಯೋದಲ್ಲಿ ನಾವು ಅಂತಹ ಅದ್ಭುತವಾದ ಕಟ್ಟಡಗಳ ಬಗ್ಗೆ ಆಶ್ಚರ್ಯಕವಾದ ಸಂಗತಿಗಳನ್ನು ತಿಳಿಯೋಣ. ಈ ಕಟ್ಟಡದಿಂದ ಏನಾಗ್ತಾ ಇದೆ ಅಂತ ಕೂಡ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಈ ಅದ್ಭುತವಾದ ಕಟ್ಟಡಗಳ ಹಿಂದಿನ ರಹಸ್ಯವನ್ನು ಕೂಡ ತಿಳಿದುಕೊಳ್ಳೋಣ. ಬನ್ನಿ. ನಂಬರ್ 1, ದ ಗ್ರೇಟ್ ಫಾಲ್ ಆಫ್ ಚೀನಾ. ಚೀನಾದವರು ಇಷ್ಟು ದೊಡ್ಡ ಗೋಡೆಯನ್ನು ಯಾಕೆ ಕಟ್ಟಿದ್ದಾರೆ ಗೊತ್ತಾ? ಹಿಂದಿನ ಕಾಲದಲ್ಲಿ ಇವರ ಮೇಲೆ ಅಟ್ಯಾಕ್ ಮಾಡಲು ಬರುತ್ತಿದ್ದ ಕಾಡು ಜನರಿಂದ ಅವರಿಗೆ ಅವರು ಕಾಪಾಡಿಕೊಳ್ಳೋದಕ್ಕೆ ಈ ಗೋಡೆಯನ್ನು ಕಟ್ಟಿ ಸರಿಸುಮಾರು 2000 ವರ್ಷಗಳಾಗಿದೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರುವ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಈ ಗ್ರೇಟ್ ಫಾಲ್ ಆಫ್ ಚೀನಾ ಈಗಾಗಲೇ 30% ನಾಶವಾಗಿದೆ. ಈ ಗೋಡೆ ನಾಶವಾಗಲು ಮುಖ್ಯ ಕಾರಣ ಟೂರಿಸ್ಟ್ಗಳು ಎಂದು ಹೇಳಲಾಗ್ತಾ ಇದೆ. ಮನುಷ್ಯರು ಈ ಗೋಡೆಗಳ ಮೇಲೆ ನಡೆದಾಗ, ಫೋಟೋಗಳನ್ನು ತೆಗೆದಾಗ ಮತ್ತು ಇದಕ್ಕಿಂತ ಮುಖ್ಯವಾಗಿ ಗೋಡೆಗಳಲ್ಲಿರುವ ಕಲ್ಲುಗಳನ್ನು ಕಳ್ಳತನ ಮಾಡ್ತಾ ಇದ್ದಾರಂತೆ. ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇಂತಹ ಅದ್ಭುತವಾದ ಕಟ್ಟಡದ ಕಲ್ಲು ನನ್ನ ಹತ್ರ ಕೂಡ ಇದೆ ಅಂತ ಹೇಳಿಕೊಳ್ಳೋಕೆ. ಇದರಿಂದ ಈ ಚೀನಾದ ಸರ್ಕಾರ ಕಳ್ಳತನ ಮಾಡುವವರಿಗೆ 5 ಯಾನ್ ಫೈನ್ ಅನ್ನು ಕೂಡ ಹಾಕುತ್ತೆ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸರಿಸುಮಾರು 59,000 ರೂಪಾಯಿಗಳು. ಅಷ್ಟೇ ಅಲ್ಲದೆ ಪ್ರಕೃತಿಯಿಂದ ಬರುವ ತೂಫಾನ್ಗಳು, ಭೂಕಂಪಗಳು ಮತ್ತು ಈ ಮಳೆ ನೀರು ಆಸಿಡಿಕ್ ಆಗೋದ್ರಿಂದ ಗೋಡೆಯ ಕಲ್ಲುಗಳು ನಿಧಾನವಾಗಿ ಕರಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಂಬರ್ 2, ಸ್ಟೋನ್ಹೆಂಜ್. ಕ್ರಿಸ್ತಪೂರ್ವ 2500ರಲ್ಲಿ ಸದರ್ನ್ ಇಂಗ್ಲೆಂಡಿನಲ್ಲಿ ಕಟ್ಟಿರುವ ಸ್ಟೋನ್ಹೆಂಜ್ ಇಂದಿಗೂ ಕೂಡ ಯಾಕೆ ಕಟ್ಟಿದ್ದಾರೆ ಎಂದು ತಿಳಿಯದೆ ಒಂದು ಮಿಸ್ಟ್ರಿಯಾಗಿ ಉಳಿದಿದೆ. ಕೆಲ ಜನರು ಇದನ್ನು ಪ್ರಾರ್ಥನೆ ಮಾಡಲು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇದನ್ನು ಕ್ಯಾಲೆಂಡರ್ ಆಗಿ ಉಪಯೋಗಿಸಲು ಕಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕೆಲ ಜನರು ಸೂರ್ಯ ಮತ್ತು ಚಂದ್ರನ ಚಲನೆಯನ್ನು ಗುರುತಿಸೋದಕ್ಕೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಸ್ತಪೂರ್ವ 2500ರಲ್ಲಿ ಕೆಲಸಗಾರರು ತುಂಬ ಕಷ್ಟಪಟ್ಟು 30 ಕಲ್ಲಿನಿಂದ ಕಟ್ಟಿದ ಈ ಸ್ಟೋನ್ಹೆಂಜ್ 1791ರಲ್ಲಿ ಒಂದು ಬಾರಿ, 1900ರಲ್ಲಿ ಒಂದು ಬಾರಿ ಕಲ್ಲುಗಳು ಬಿದ್ದು ಈ ರೀತಿ ಬದಲಾಗಿದೆ. ಇದರಲ್ಲಿ ಒಂದು ಕಲ್ಲಿನ ತೂಕ ಬಂದು ಸರಿಸುಮಾರು 45 ಟನ್ಗಳಿಂದ 50 ಟನ್ಗಳಿದೆಯಂತೆ. ಆದರೆ ಇಂಗ್ಲೆಂಡ್ ಗೌರ್ಮೆಂಟ್ ಮಾತ್ರ ಸೌತ್ ಈಸ್ಟ್ ಮತ್ತು ಸೌತ್ ವೆಸ್ಟನ್ನು ಒಂದು ಮಾಡೋಕ್ಕೆ ಈ ಭೂಮಿಯ ಒಳಗಡೆ ಟನಲ್ಗಳನ್ನು ನಿರ್ಮಿಸಿ ಕೊರೆಯಲು ಶುರು ಮಾಡಿದಾಗ ಆ ಸ್ಟೋನ್ಹೆಂಜ್ಗೆ ತುಂಬ ಹತ್ತಿರ ಇರೋದ್ರಿಂದ ಹೀಗೆ ಭೂಮಿಯನ್ನು ಕೊರಿತಾ ಇದ್ದರೆ ಅದು ಬಿದ್ದೋಗುತ್ತೆ ಅಂತ 2021ರಲ್ಲಿ ಆ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಆದರೆ ಈ ಸ್ಟೋನ್ಹೆಂಜನ್ನು ಇಂದಿಗೂ ಕೂಡ ಯಾಕೆ ಕಟ್ಟಿದ್ದಾರೆ ಅಂತ ಗೊತ್ತಾಗದೆ ಒಂದು ಮಿಸ್ಟ್ರಿಯಾಗಿ ಉಳಿದು ಬಿಟ್ಟಿದೆ. ನಂಬರ್ 3, ಟವರ್ ಆಫ್ ಪೀಸಾ. ಬಹಳಷ್ಟು ಜನರಿಗೆ ಈ ಟವರ್ ಯಾಕೆ ಈ ರೀತಿ ಬಾಗಿದೆ ಎಂಬುದು ಗೊತ್ತಿಲ್ಲ. 1173ರಲ್ಲಿ ಕಟ್ಟಲು ಶುರು ಮಾಡಿದರೆ 1372ರಲ್ಲಿ ಇದರ ನಿರ್ಮಾಣ ಪೂರ್ತಿಯಾಗುತ್ತೆ. ಇದು ನಿರ್ಮಾಣವಾದ ಕೆಲವೇ ವರ್ಷಗಳಲ್ಲಿ ಇದು ಬಾಗಿಬಿಡುತ್ತೆ. ಇಲ್ಲಿ ಇವರು ಮಾಡಿರುವ ತಪ್ಪು ಏನಂದರೆ, ಈ ಟವರನ್ನು ನಿರ್ಮಿಸುವಾಗ ಇದರ ಬುನಾದಿ ತುಂಬ ಸ್ಟ್ರಾಂಗ್ ಆಗಿ ಇರಬೇಕಂತ ಇವರು ಕೆಸರಿನ ಮರಳನ್ನು ಬಳಸ್ತಾರೆ. ಈ ಮಣ್ಣು ನಮಗೆ ಹೆಚ್ಚಾಗಿ ನದಿಗಳ ಹತ್ತಿರ ಸಿಗುತ್ತೆ. ನಿಜ ಹೇಳಬೇಕು ಅಂದರೆ ಇಂತಹ ದೊಡ್ಡ ದೊಡ್ಡ ಟವರ್ಗಳಿಗೆ ಕೆಸರಿನ ಮಣ್ಣು ಬಳಸಬಾರ್ದು. ಈ ಮಣ್ಣಿನಲ್ಲಿ ದೃಢತ್ವ ಇಲ್ಲದ ಇರುವ ಕಾರಣ ಈ ಟವರ್ ಈ ರೀತಿ ಬಾಗಿಬಿಟ್ಟಿದೆ. ಹೀಗೆ ಬಾಗಿರೋದನ್ನು ಸರಿಪಡಿಸಲು ಎಷ್ಟು ಪ್ರಯತ್ನ ಮಾಡಿದರೂ ಸರಿಪಡಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಟೂರಿಸ್ಟ್ಗಳಿಗೆ ಈ ರೀತಿ ಬಾಗಿರೋದು ಇಷ್ಟವಾಗಿರೋದ್ರಿಂದ ಇದನ್ನು ಹಾಗೆ ಬಿಟ್ಟಿದ್ದಾರೆ. ಮತ್ತು ಪ್ರತಿ ವರ್ಷ ಈ ಟವರನ್ನು ನೋಡೋದಕ್ಕೆ 1000ಕ್ಕಿಂತ ಅಧಿಕ ಜನ ಬರ್ತಾ ಇರ್ತಾರೆ. ಇದು ಬಾಗಿರೋದಷ್ಟಕ್ಕಿಂತ ಇನ್ನು 5.5 ಅಡಿ ಜಾಸ್ತಿ ಬಾಗಿರೋದ್ರಿಂದ ಇದು ಯಾರ ಮೇಲಾದರೂ ಬೀಳ್ಬೋದು ಅಂತ ಕೆಲವು ವರ್ಷಗಳ ಕಾಲ ಟೂರಿಸಮನ್ನು ಕ್ಲೋಸ್ ಮಾಡಿ ಇದರ ಕೆಳಗೆ ಮಣ್ಣನ್ನು ಅಗೆದು ಕ್ರೇನ್ಗಳ ಸಹಾಯದಿಂದ ಮತ್ತೆ ಇದನ್ನು ಸರಿಪಡಿಸ್ತಾರೆ. ಇನ್ನು 100 ವರ್ಷ ಆದರೂ ಕೂಡ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭೂಕಂಪ ಬಂದರೆ ಕಾಪಾಡೋಕ್ಕೆ ಕೂಡ ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನಂಬರ್ 4, ತಾಜ್ ಮಹಲ್. ಪ್ರತಿ ವರ್ಷ ಈ ತಾಜ್ ಮಹಲನ್ನು ನೋಡಲು 80 ಲಕ್ಷಕ್ಕಿಂತ ಅಧಿಕ ಜನರು ಭೇಟಿ ನೀಡ್ತಾ ಇದ್ದಾರೆ. ಮತ್ತು ಬರ್ತಾ ಬರ್ತಾ ಟೂರಿಸ್ಟ್ಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ತಾಜ್ ಮಹಲನ್ನು
ಕೇರ್ ಮಾಡದೇ ಇರೋದು ಮುಖ್ಯ ಕಾರಣ. ಈ ತಾಜ್ ಮಹಲ್ ವೈಟ್ ಮಾರ್ಬಲ್ನಿಂದ ನಿರ್ಮಿಸಿದ್ದಾರೆ. ಒಂದು ಸುಂದರವಾದ ಬಿಳಿ ಮಾರ್ಬಲ್ನಿಂದ ಕಟ್ಟಿರೋದ್ರಿಂದ ಇದು ಎಷ್ಟು ಜನರನ್ನು ಆಕರ್ಷಿಸಿದೆ. ಪ್ರಪಂಚದಲ್ಲಿರುವ 7 ಅದ್ಭುತಗಳಲ್ಲಿ ಈ ತಾಜ್ ಮಹಲ್ ಕೂಡ ಒಂದು ಸ್ಥಾನವನ್ನು ಸಂಪಾದಿಸಿಕೊಂಡಿದೆ. ಪ್ರಸ್ತುತ ಈ ಧಾರಣದಿಂದ ಪೊಲ್ಯೂಷನ್ನಲ್ಲಿ ನಮ್ಮ ಭಾರತ 3ನೇ ಸ್ಥಾನದಲ್ಲಿದೆ. ಈ ತಾಜ್ ಮಹಲ್ ಸುತ್ತಮುತ್ತಲೂ ಯಾವುದೇ ಇಂಡಸ್ಟ್ರಿಗಳನ್ನು ಇಲ್ಲದ ಹಾಗೆ ನಮ್ಮ ಸರ್ಕಾರ ನೋಡಿಕೊಳ್ತಾ ಇದ್ರೂ ಕೂಡ ಈ ಪೊಲ್ಯೂಷನ್ನಿಂದ ಒಂದು ಬಾರಿ ಈ ತಾಜ್ ಮಹಲ್ ಹಳದಿ ಬಣ್ಣಕ್ಕೆ ಕೂಡ ಬದಲಾಗ್ತಾ ಇದೆ. 2019ರಲ್ಲಿ ಈ ತಾಜ್ ಮಹಲ್ಗೆ ಭೇಟಿ ನೀಡಲು ಬಂದಿರೋ ಟೂರಿಸ್ಟ್ಗಳಿಂದ ಬರೋಬ್ಬರಿ 97 ಕೋಟಿಯಷ್ಟು ಲಾಭ ನಮ್ಮ ಸರ್ಕಾರಕ್ಕೆ ಬಂದಿದೆ. ಆದರೆ ಸರ್ಕಾರ ಇದರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರೂ ಕೂಡ ಕಲುಷಿತ, ತುಫಾನ್ಗಳು ಮತ್ತು ಈ ಕಾಡಿನ ನಾಶದಿಂದ ಬರುವ ಪ್ರಕೃತಿ ವಿಕೋಪವನ್ನು ತಪ್ಪಿಸಲು ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಸವಾಲಾಗಿಬಿಟ್ಟಿದೆ. ನಂಬರ್ 5, ಐಫಿಲ್ ಟವರ್. 1000 ಅಡಿಗಳಷ್ಟು ಎತ್ತರ ಕಟ್ಟಿರುವ ಐಫಿಲ್ ಟವರ್ ಪ್ಯಾರಿಸ್ಗೆ ರಾಜಧಾನಿಯಾಗಿರುವ ಫ್ರಾನ್ಸ್ಗೆ ಒಂದು ಪ್ರತ್ಯೇಕ ಕಟ್ಟಡ ಅಂತಾನೆ ಹೇಳಬಹುದು. ಇಷ್ಟು ಸುಂದರವಾಗಿರುವ ಟೂರಿಸ್ಟ್ಗಳನ್ನು ಆಕರ್ಷಿಸುತ್ತಿರುವ ಈ ಐಫಿಲ್ ಟವರ್ ಕೆಲವು ವರ್ಷದ ನಂತರ ಇದು ಇರೋದಿಲ್ಲ ಅಂತ ಈ ಟವರನ್ನು ಮೇಂಟೈನ್ ಮಾಡುವವರು ಹೇಳ್ತಾ ಇದ್ದಾರೆ. 1887ರಲ್ಲಿ ಕಟ್ಟಿರುವ ಈ ಐಫಿಲ್ ಟವರ್ ಇದು ಕಟ್ಟಿದ 20 ವರ್ಷಕ್ಕೆ ಇದು ಕುಸಿದು ಬೀಳುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇಂದಿಗೂ 134 ವರ್ಷವಾದರೂ ಇದು ತುಂಬ ದೃಢವಾಗಿ ನಿಂತಿದೆ. ಇದು ಯಾವಾಗಾದರೂ ಕುಸಿದು ಬೀಳಬಹುದು ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಐಫಿಲ್ ಟವರನ್ನು ಕಟ್ಟೋದಕ್ಕೆ ಸಂಪೂರ್ಣವಾಗಿ ರಾಡ್ ಮತ್ತು ಐರನ್ಗಳನ್ನೇ ಬಳಸಿದ್ದಾರೆ. ಆದ್ದರಿಂದ ಈ ಕಬ್ಬಿಣದಲ್ಲಿ ಕಾರ್ಬನ್ ತುಂಬ ಕಡಿಮೆಯಾಗಿರುತ್ತೆ. ಇದರಿಂದ ಇದು ಬೇಗ ತುಕ್ಕು ಹಿಡಿಯಲು ಅವಕಾಶ ಇರುತ್ತೆ. ಆದರೆ ಇದನ್ನು ಮೇಂಟೈನ್ ಮಾಡುವವರು ಇದನ್ನು ಪೇಂಟಿಂಗ್ ಮಾಡ್ತಾನೆ ಬಂದಿದ್ದಾರೆ. ಆದರೆ ಗಾಳಿಯಲ್ಲಿ ತೇವ ಮತ್ತು ಆಕ್ಸಿಜನ್ ಮಿಕ್ಸ್ ಆಗಿ ಒಂದು ಕೆಮಿಕಲ್ ಪ್ರೋಸೆಸ್ ನಡೆಯುತ್ತೆ. ಇದನ್ನೇ ಆಕ್ಸಿಡೇಷನ್ ಎಂದು ಕರೆಯುತ್ತೇವೆ. ಇದರಿಂದಾಗಿ ಇಷ್ಟು ದಿನ ಕಾಪಾಡಿಕೊಂಡು ಬಂದಿರುವ ಐಫಿಲ್ ಟವರ್ ಇನ್ನು ಕಾಪಾಡೋಕ್ಕೆ ಆಗ್ತಾ ಇಲ್ವಂತೆ. ಯಾಕಂದರೆ ಈ ತುಕ್ಕು ಐಫಿಲ್ ಟವರನ್ನು ತುಂಬ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಇದೇ ಕಾರಣಕ್ಕೆ ಇದು ಬೇಗ ತುಕ್ಕು ಹಿಡಿದು ನಾಶವಾಗಬಹುದು ಎಂದು ಅಲ್ಲಿ ರಿಸರ್ಚ್ ಮಾಡುವವರು ಹೇಳ್ತಾ ಇದ್ದಾರೆ. ನಂಬರ್ 6, ದ ಟೆಂಪಲ್ ಆಫ್ ಆರ್ಟಿಮಿಸ್. ಇದನ್ನು ಸನಾಯನ ಟೆಂಪಲ್ ಅಂತಾನು ಕೂಡ ಕರೀತಾರೆ. ಪ್ರಪಂಚದಲ್ಲಿರುವ 7 ಅದ್ಭುತಗಳಲ್ಲಿ ಈ ದೇವಾಲಯ ಕೂಡ ಒಂದಾಗಿದೆ. ಪುರಾತನ ಕಾಲದಲ್ಲಿರುವ ದೇವಾಲಯಗಳಲ್ಲಿ ಇದು ಕೂಡ ಒಂದು. ದೇವಾಲಯ ಸುತ್ತಲೂ 100 ಸ್ತಂಭವಿದ್ದು ಮಧ್ಯದಲ್ಲಿ ಒಂದು ಬಿಳಿ ಮಾರ್ಬಲ್ನಿಂದ ತಯಾರಿಸಿದ ವಿಗ್ರಹವಿರುತ್ತೆ. ಈ ಗ್ರೀಕ್ ದೇಶದವರು ಆಗಿನ ಕಾಲದಲ್ಲಿ ಇಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಕಟ್ಟಿರುವ ಈ ದೇವಾಲಯ ಟರ್ಕಿ ದೇಶದಲ್ಲಿದೆ. ಈ ದೇವಾಲಯಕ್ಕೆ ಇಂತಹ ಸಮಸ್ಯೆ ಯಾಕೆ ಬಂದಿದೆ ಅಂದರೆ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಬಂದ ಪ್ರವಾಹದಿಂದ ಈ ದೇವಾಲಯ ಪೂರ್ತಿಯಾಗಿ ನಾಶವಾಗುತ್ತೆ. ಟೊಡಿಯಾದ ರಾಜ ಮತ್ತೆ 10 ವರ್ಷ ಕಷ್ಟಪಟ್ಟು ಕಟ್ಟಿಸಿದ್ರೂ ಕೂಡ ಮತ್ತು ಕ್ರಿಸ್ತಪೂರ್ವ 300ನೇ ಶತಮಾನದಲ್ಲಿ ಗ್ರೀಕರು ಬೆಂಕಿ ಇಟ್ಟು ನಾಶ ಮಾಡ್ತಾರೆ. ಮತ್ತು ಈ ದೇವಾಲಯವನ್ನು ನಿರ್ಮಿಸಿದ್ದು ಕೂಡ ಪೂರ್ವಕಾಲದ ವೈಭವವನ್ನು ಮರೆಯಲ್ಪಡೋದಕ್ಕೆ. ಮತ್ತು ನಡೆದ ಯುದ್ಧದಲ್ಲಿ ಇದು ಸಂಪೂರ್ಣವಾಗಿ ನಾಶವಾಗುತ್ತೆ. ಕೊನೆಗೆ ಇದನ್ನು ಯಾರೂ ನಿರ್ಮಿಸಲಾಗದೆ ಈ ಸ್ಥಿತಿಯಲ್ಲಿದೆ. ಸ್ನೇಹಿತರೆ, ನಿಮಗೇನಿಸ್ತಾ ಇದೆ? ಈ ಕಟ್ಟಡಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕಮೆಂಟ್ ಮುಖಾಂತರ ತಿಳಿಸಿ.